ಬಾಲಕನಿಗೆ ನಾಯಿ ಕಚ್ಚುತ್ತೆ. ನಾಯಿ ಕಚ್ಚಿದ ನಂತರ ಇದೀಗ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಷ್ಟಕ್ಕೂ ಈ ಘಟನೆ ಆಗಿದ್ದಲ್ಲಿ ಆ ಮಾಲೀಕನ ಮೇಲೆ ಎಫ್ಐಆರ್ ಯಾಕಾಯಿತು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹೌದು, ನಾಯಿ ಕಚ್ಚಿದ ಪರಿಣಾಮ 4 ವರ್ಷದ ಬಾಲಕನಿಗೆ ಗಾಯ ಆಗಿದೆ. ಈಗ ನಾಯಿಯ ಮಾಲೀಕನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಇದು ಬೆಂಗಳೂರಿನ ಇಂದಿರಾನಗರ ವ್ಯಾಪ್ತಿಯಲ್ಲಿ ನಡೆದಿದೆ. ಮನೆ ಮುಂದೆ ನಿಂತಿದ್ದ ಬಾಲಕನಿಗೆ ರ್ಯಾಟ್ ವೀಲರ್ ಜಾತಿಯ ನಾಯಿ ಕಚ್ಚಿ ಗಂಭೀರ ಗಾಯಗೊಳಿಸಿತ್ತು. ಇಂದಿರಾನಗರದ ಪೊಲೀಸ್ ಠಾಣೆಯಲ್ಲಿ ನಾಯಿ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇಂದಿರಾನಗರದ ಕದಿರಯ್ಯನಪಾಳ್ಯದ ರಿಶಾನ್ ಗಾಯಗೊಂಡಂತ ಬಾಲಕ ಕೇರಳ ಮೂಲದ ರಿಷಾದ್ ಹಾಗೂ ರಸಿಕಾ ದಂಪತಿ ಪುತ್ರ ರಿಶಾನ್ ಜೊತೆಗೆ ಕದಿರಯ್ಯನಪಾಳ್ಯದಲ್ಲಿ ನೆಲೆಸಿದ್ರು. ಇವರ ಮನೆ ಪಕ್ಕದಲ್ಲಿ ನೆಲೆಸಿದ್ದ ಮಂಗೇಶ್ವರಿ ಹಾಗೂ ಅವರ ಪುತ್ರ ಸಂಜಯ್ ಎಂಬುವರು ರ್ಯಾಟ್ ವೀಲರ್ ನಾಯಿ ಸಾಕಿದ್ರು. ನಾಯಿಯನ್ನು ಮನೆಯಲ್ಲಿ ಕಟ್ಟಿ ಹಾಕುವಂತೆ ರಿಷಾದ್ ಹಲವು ಬಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ರಂತೆ. ಮಾಲೀಕರು ಅದನ್ನು ನೆಗ್ಲೆಕ್ಟ್ ಮಾಡಿದ್ರಂತೆ. ಕಳೆದ ಜನವರಿ 5ರಂದು ಮನೆ ಬಳಿ ರಿಷಾನ್ ಆಟ ಆಡ್ತಿದ್ದಂಥ ಸಂದರ್ಭದಲ್ಲಿ ಅದನ್ನ ಮೇಲೆ ದಾಳಿ ಮಾಡುತ್ತೆ ನಾಯಿ. ನಂತರ ಅದನ್ನು ಮಗುವನ್ನು ಎತ್ಕೊಂಡು ಹೋಗುತ್ತೆ ಮೆಟ್ಲುಗಳ ಮೇಲೆ. ಮಗು ಅರ್ಚಾಟ ಕೇಳಿ ಪಾಲಕರು ಓಡಿ ಬಂದು ನಾಯಿ ದಾಳಿಯಿಂದ ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಈ ವೇಳೆ ರಿಷಾದ್ಗೂ ಕಚ್ಚಿದೆ ನಾಯಿ, ಗಾಯ ಆಗಿದೆ. ಅವರು ಕೂಡ ತಂದೆ ಮಗ ಇಬ್ಬರು ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಮಂಗೇಶ್ವರಿ ಹಾಗೂ ಸಂಜಯ್ ವಿರುದ್ಧ ನಾಯಿ ಮಾಲೀಕರವರಿಬ್ಬರು ರಿಶಾನ್ ಬಾಲಕನ ತಾಯಿ ಇಂದಿರಾನಗರ ಠಾಣೆಗೆ ದೂರು ಕೊಟ್ಟಿದ್ರು. ಈ ಹಿನ್ನೆಲೆ ಪೊಲೀಸರು ದೂರನ್ನು ದಾಖಲಿಸಿದ್ದಾರೆ. ನಾಯಿಯನ್ನು ಸಾಕೋದು ತಪ್ಪಲ್ಲ, ಆದರೆ ಆ ನಾಯಿಯಿಂದ ಬೇರೆಯವರಿಗೆ ಕಚ್ಚಿದ್ರೆ, ತೊಂದರೆಯಾದರೆ ದೂರನ್ನು ದಾಖಲಿಸಬಹುದು, ಅವ್ರ ಮೇಲೆ ಕ್ರಮ ಆಗತ್ತೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ. ಹಾಗಾಗಿ ನಾಯಿ ಯಾರ್ಯಾರು ಸಾಕಿದ್ದೀರಿ ಅದನ್ನು ಬೇರೆಯವ್ರಿಗೆ ತೊಂದರೆ ಆಗದ ರೀತಿ ಸಾಕುವಂಥ ವ್ಯವಸ್ಥೆ ಮಾಡ್ಕೊಂಡ್ರೆ ಅನುಕೂಲ. ಯಾಕಂದರೆ ಎಷ್ಟೋ ಮಕ್ಕಳಿಗೆ ನಾಯಿ ಕಂಡ್ರೆ ಭಯ, ಹಿಂಗೆ ಕಚ್ಚಿದ್ರೆ ಅವ್ರು ಆ ನೋವನ್ನು ಅನುಭವಿಸ್ಬೇಕಲ್ಲ. ಹಾಗಾಗಿ ನಾಯಿಯನ್ನು ಹದ್ಬಸ್ತಲ್ಲಿ ಇಟ್ಕೋಬೇಕು, ಯಾರಿಗೂ ತೊಂದರೆ ಆಗದೆ ನೋಡ್ಕೋಬೇಕು ಅನ್ನೋದಷ್ಟು ಈ ಪ್ರಕರಣದಿಂದ ಕಲಿಬೇಕಾದಂಥ ಪಾಠ. ತಾವೇನು ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ ಬೆಂಗಳೂರು.